ಮ್ಯಾಮ್, ಇವತ್ತಿನ ಲೈಫ್ ಸ್ಟೈಲ್ ಮಕ್ಕಳ ಒಂದು ಆರೋಗ್ಯದ ಮೇಲೆ ಆಗಿರ್ಬೋದು, ಅವ್ರ ಲೈಫ್ ಮೇಲೆ ಆಗಿರ್ಬೋದು, ಎಷ್ಟು ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ? ಆಧುನಿಕ ಜೀವನ ಏನಿದೆ ಅದು ಈಗ 2-3 ದಶಕದ ಹಿಂದೆ ನೀವು ನೋಡಿದ್ರೆ ಈಗ ನೋಡಿದ್ರೆ ಸಾಕಷ್ಟು ವ್ಯತ್ಯಾಸಗಳಾಗಿವೆ ಅಲ್ವಾ. ಇಂಡಸ್ಟ್ರಿಯಲೈಸೇಷನ್ ಹಸ್ ಬ್ರಾಟ್ ಲಾಟ್ ಆಫ್ ಚೇಂಜಸ್. ಸೊ ನಮಗೆ ಈಗ ಜಂಕ್ ಫುಡ್ ಅವೈಲಬಿಲಿಟಿ, ಹೈಲಿ ಪ್ರೊಸೆಸ್ಡ್ ಫುಡ್ ಅವೈಲಬಿಲಿಟಿ ತುಂಬಾ ಜಾಸ್ತಿ ಆಗಿದೆ. ಸೊ ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಚಿಪ್ಸ್, ನೀವು ಇದು ಬರೀ ನಗರ ಪ್ರದೇಶಗಳಿಗೆ ಸೀಮಿತ ಆಗಿಲ್ಲ, ಇದು ಗ್ರಾಮಾಂತರ ಭಾಗಗಳಲ್ಲಿಯೂ ಕೂಡ ನಾವು ಸಾಕಷ್ಟು ಬೊಜ್ಜುತನದ ಕೇಸಸ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದು ಜಾಗತೀಕರಣದ ಸೈಡ್ ಎಫೆಕ್ಟ್ಸ್ ಅಂತ ನಾವು ಹೇಳ್ಬೋದು. ಸೊ ಆಹಾರ ಕ್ರಮದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಸೊ ಸಾಂಪ್ರದಾಯಿಕ ಆಹಾರ ನಾವೇನು ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ವಿ ಅದು ಎಲ್ಲ ಸ್ವಲ್ಪ ಅದು ಕಡಿಮೆ ಆಗ್ತಾ ಇದೆ. ಸೊ ಫಾಸ್ಟ್ ಫುಡ್ ಮೊರೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ. ಬಿಕಾಸ್ ಯಾಕಂದರೆ ತಂದೆ ತಾಯಿಗಳು ಇಬ್ಬರು ಕೂಡ ವರ್ಕ್ ಮಾಡ್ತಿರ್ತಾರೆ. ಫಾಸ್ಟ್ ಫುಡ್ ಎಲ್ಲ ಈಸಿಯಾಗಿ ಈಗ ಸ್ವಿಗ್ಗಿ, ಝೊಮ್ಯಾಟೊ ಅದು ಎಲ್ಲ ಕೂಡ ನಮ್ಮ ಫಿಂಗರ್ ಟಿಪ್ಪಲ್ಲೇ ಆರ್ಡರ್ ಮಾಡೋ ಅಂಥದ್ದು ಫೆಸಿಲಿಟಿ ಇದೆ. ಸೊ ಹಾಗಾಗಿ ನಮಗೆ 1-2 ನಿಮಿಷದಲ್ಲೇ ಹೈ ಕ್ಯಾಲೋರಿ ಡಯಟ್, ಅಂದರೆ ತುಂಬಾ ಶುಗರ್ ಜಾಸ್ತಿ ಇರೋವಂಥದ್ದು, ಸಕ್ಕರೆ ಅಂಶ ಜಾಸ್ತಿ ಇರೋದು, ಮತ್ತು ಎನರ್ಜಿ ಜಾಸ್ತಿ ಇರೋವಂಥದ್ದು, ಪೋಷಕಾಂಶ ಅಂದರೆ ಒಂದು ಸಮತೋಲನ ಆಹಾರ ಅಂದರೆ ಅದರಲ್ಲಿ ಸರಿಯಾದ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಅಂಶ, ಪ್ರೋಟೀನ್ ಅಂಶ ಮತ್ತು ಫ್ಯಾಟ್ ಅಂಶ ಇರಬೇಕಾಗತ್ತೆ ಇಷ್ಟೇ ಪ್ರಮಾಣದಲ್ಲಿ ಅಂತ. ಸೊ ಈ ಫಾಸ್ಟ್ ಫುಡ್ಸಲ್ಲಿ ಆ ಥರ ಇರೋದಿಲ್ಲ, ಜಸ್ಟ್ ಎಂಟಿ ಕ್ಯಾಲೋರೀಸ್ ಇರುತ್ತೆ. ಸೊ ಅದಾದಾಗ ಏನಾಗುತ್ತೆ, ಬರೀ ಕ್ಯಾಲೋರೀಸ್ ಸೇರ್ಕೊಳ್ತಾ ಹೋಗುತ್ತೆ, ಬೇರೆ ಪೋಷಕಾಂಶ ಇರಲ್ಲ. ಹಾಗೆ ಬೇರೆ ರೀತಿಯ ವಿಟಮಿನ್ ಡಿಫಿಷಿಯನ್ಸೀಸ್ ಕೂಡ ಕಾಣುತ್ತೆ. ದೇಹದಲ್ಲಿ ಕೊಬ್ಬಿನ ಅಂಶ ಶೇಖರಣೆ ಆಗ್ತಾ ಹೋಗುತ್ತೆ. ಸೊ ಇದು ಬೊಜ್ಜುತನನ್ನ ಉಂಟು ಮಾಡುತ್ತೆ. ಸೊ ಒಂದು ಆಧುನಿಕ ಜೀವನ ಶೈಲಿಯಿಂದ ಆಧುನಿಕ ಆಹಾರ ಪದ್ಧತಿಯ ವಿಧಾನದ ಚೇಂಜಸ್ ಇಂದ ಆಗಿದೆ ಒಂದು. ಮತ್ತು ನೀವೇ ಆಗಲೇ ಹೇಳಿದಾಗೆ ಮೊಬೈಲ್ ಫೋನ್ ಮತ್ತು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಬಳಕೆ ಜಾಸ್ತಿ ಆಗಿದೆ. ದೈಹಿಕ ಚಟುವಟಿಕೆಗಳು ಮಾಡೋದನ್ನು ಮಕ್ಕಳು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಸ್ಟ್ರೆಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಈಗ ನೀವು ನೋಡಿರ್ಬೋದು ಈಗ ಎಷ್ಟು ಕಾಂಪಿಟೇಷನ್ ಇದೆ ಅಂದರೆ 95-96% ಕಟ್ ಆಫ್ ಥರ ಇದೆ. ಸೊ ತುಂಬ ಮಾನಸಿಕ ಒತ್ತಡ ಆಗ್ತಾ ಇದೆ. ಬೆಳಗ್ಗೆ ಟ್ಯೂಷನ್ನು ಮತ್ತು ಸಂಜೆ ಟ್ಯೂಷನ್ನು, ಮಕ್ಕಳಿಗೆ ಆಟ ಆಡಲಿಕ್ಕೆ ಸಮಯನೇ ಸಿಗ್ತಾ ಇಲ್ಲ. ಸೊ ದೈಹಿಕ ಚಟುವಟಿಕೆಗಳು ಕೂಡ ತುಂಬ ಕಡಿಮೆ ಆಗಿದೆ. ಮತ್ತು ಮಕ್ಕಳ ನಿದ್ರೆ ಕೂಡ ಟೈಮಿಂಗ್ಸ್ ಕೂಡ ತುಂಬ ಬದಲಾವಣೆ ಆಗಿದೆ. ತುಂಬ ಕಡಿಮೆ ಟೈಮಲ್ಲಿ ಮಲಗ್ತಾ ಇದ್ದಾರೆ. ಬೆಳಗ್ಗೆ ಬೇಗ ಎದ್ದು ಅವರು ಟ್ಯೂಷನ್ಗೆ ಹೋಗಬೇಕಾಗಿರುತ್ತೆ, ಇಲ್ಲ ಸ್ಕೂಲ್ಸ್ ಬೇಗ ಇರುತ್ತೆ. ಸೊ ಇದೆಲ್ಲ ಆಧುನಿಕ ಜೀವನ ಆಧುನೀಕರಣದಿಂದ ಸಾಕಷ್ಟು ಮಾನಸಿಕ ಒತ್ತಡ ಉಂಟಾಗಿದೆ, ಹಾಗೂ ನಮ್ಮ ದೇಹದ ಮೇಲೆ ಸಾಕಷ್ಟು ಪರಿಣಾಮ ಉಂಟು ಮಾಡ್ತಾ ಇದೆ. ನೀವೇ ಹೇಳ್ತಾ ಇದ್ರಿ ಕೊಲೆಸ್ಟ್ರಾಲ್ ಸಮಸ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ ಅಂತ. ಈಗ ಬರ್ತೆ ಮಕ್ಕಳಲ್ಲಿ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಆಗ್ತಿದೆ. ಯಾಕೆ ಇಷ್ಟೊಂದು ಬರ್ತಲ್ಲಿ ಇಷ್ಟೊಂದು ಸಮಸ್ಯೆಗಳು ಯಾಕೆ ಆಡ್ತಾ ಇದೆ ಮಕ್ಕಳನ್ನ ಅಂತ ಹೇಳಿ? ಕೊಲೆಸ್ಟ್ರಾಲ್ ಮತ್ತು ಬ್ಲಡ್ ಪ್ರೆಷರ್, ರಕ್ತದೊತ್ತಡ, ಮತ್ತು ಮಧುಮೇಹ, ಟೈಪ್ 2 ಡಯಾಬಿಟಿಸ್, ಇದನ್ನೆಲ್ಲ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಮೆಟಬಾಲಿಕ್ ಪ್ರಾಬ್ಲಮ್ಸ್ ಅಂತ ಏನು ಹೇಳ್ತೀವಿ. ಇದು ಸೌತ್ ಈಸ್ಟ್ ಏಷ್ಯನ್ಸ್ ಅಥವಾ ಭಾರತೀಯರಿಗೆ ಅದು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇರುತ್ತೆ. ಅಂದರೆ ಆನುವಂಶಿಕವಾಗಿ ನಾವೆಲ್ಲ ರಿಸ್ಕ್ ತಗೊಂಡೇ ಹುಟ್ಟಿರ್ತೀವಿ. ಅದ್ರ ಜೊತೆ ನಮ್ಮ ತಂದೆ ತಾಯಿಗಳು ದಪ್ಪ ಇದ್ದರೆ ಸೊ ನಮಗೆ ರಿಸ್ಕ್ 2 to 3 times ಜಾಸ್ತಿ ಆಗುತ್ತೆ. ಸೊ ಮನೆಯಲ್ಲಿ ಯಾರಿಗಾದರೂ ಕೂಡ ಡಯಾಬಿಟೀಸ್ ಅಥವಾ ಹೈಪರ್ಟೆನ್ಷನ್ ಆ ಥರ ಯಾವುದೇ ಹಾರ್ಟ್ ಸಂಬಂಧಿ ಕಾಯಿಲೆ ಇದ್ದರೂ ಕೂಡ ಮಕ್ಕಳಿಗೆ ಅದರ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಇದು ಹೇಳಬೇಕು ಅಂದರೆ ಪ್ರಾಬ್ಲಮ್ ಗರ್ಭದಿಂದಾಗಲೇ ಶುರು ಆಗುತ್ತೆ. ಸೊ ತಾಯಿಗೆ ಡಯಾಬಿಟಿಸ್ ಇದ್ದರೆ ಅಥವಾ ತಾಯಿಯ ತೂಕ, ಗರ್ಭಿಣಿ ಇದ್ದಾಗ ತೂಕ ತುಂಬ ಜಾಸ್ತಿ ಹೆಚ್ಚಾಗ್ತಾ ಇದ್ದರೆ ಅದು ಮಗುವಿನ ಮೇಲೂ ಪರಿಣಾಮ ಬೀಳುತ್ತೆ. ಮಗುವಿನ ಹೃದಯದ ಮೇಲೆ ಲಾಂಗ್ ಟರ್ಮ್, ದೀರ್ಘಾವಧಿ, ಇವೆಲ್ಲ ಏನು ಹೇಳ್ತೀವಿ ನಾವು, ಸಾಂಕ್ರಾಮಿಕ ರೋಗ ಅಲ್ಲ, ಇದು ಅಸಾಂಕ್ರಾಮಿಕ, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳ್ತೀವಿ. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಅಲ್ಲ ಇದು. ಸೊ ಅಂದರೆ ದೀರ್ಘಕಾಲದಿಂದ ಬಂದಿರತಕ್ಕಂಥ ಪ್ರಾಬ್ಲಮ್. ಈಗ ಹಾರ್ಟ್ ಅಟ್ಯಾಕ್ ಒಂದೇ ದಿನದಲ್ಲಿ ಆಗೋದಿಲ್ಲ, ಅದು ಡೆಪಾಸಿಷನ್ ಟೇಕ್ಸ್ ಮೆನಿ ಇಯರ್ಸ್. ಸೊ ಇದು ಗರ್ಭದಿಂದ ಇದ್ದಾಗಲೇ ಸಾಕಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಮಗು ಹುಟ್ಟಿದ ನಂತರ ಎದೆ ಹಾಲು ಕುಡಿಸ್ದಲೇ ಇರುವಂಥದ್ದು, ಫಾರ್ಮುಲಾ ಫೀಡ್ಸು, ಬಾಟಲ್ ಫೀಡ್ಸು, ಈ ಥರ ಇದು ಕೂಡ 10-15% ರಿಸ್ಕ್ ಜಾಸ್ತಿ ಮಾಡುತ್ತೆ. ಮಕ್ಕಳಲ್ಲಿ ಬೊಜ್ಜುತನದ ರಿಸ್ಕ್ ಜಾಸ್ತಿ ಮಾಡುತ್ತೆ. ಅದಾದ ನಂತರ ಕಡಿಮೆ ವಯಸ್ಸಲ್ಲಿ ಸಕ್ಕರೆ ಅಂಶದ ಫ್ರೂಟ್ ಜ್ಯೂಸಸ್ ಇಂಟ್ರೊಡ್ಯೂಸ್ ಮಾಡೋದು, ಆ ಥರ ಹೈ ಕ್ಯಾಲೋರಿ ಡಯಟ್ ಯೂಸ್ ಮಾಡೋದು, ಅತಿ ಕಡಿಮೆ ವಯಸ್ಸಿನಲ್ಲಿ ಮೊಬೈಲ್ ಬಳಕೆ ಯೂಸ್ ಮಾಡೋದು. ಸೊ ಇದು ಎಲ್ಲ ಕೂಡ ಅದು ಜಾಸ್ತಿ ಆಗ್ತಾ ಇದೆ ಇನ್ಸಿಡೆನ್ಸ್. ಸೊ ಈಗ ಏನಾಗುತ್ತೆ, ಮಗು ಮುಂಚೆ ಎಲ್ಲ ಚಂದಮಾಮ ತೋರಿಸ್ಕೊಂಡು ಊಟ ಮಾಡಿಸ್ತಾ ಇದ್ರು. ಸೊ ಇವಾಗ ಮೊಬೈಲ್ ನೋಡ್ದಲ್ಲೇ ಯಾವ ಮಗುನೂ ಊಟ ಮಾಡೋದಿಲ್ಲ. ಸೊ ಅದು ಏನು ತಿಂತಾ ಇದೆ ಅಂತಲೂ ಮಗುಗೆ ಗೊತ್ತಿರೋದಿಲ್ಲ, ಅದು ಎಷ್ಟು ಪ್ರಮಾಣದಲ್ಲಿ ತಿಂತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಇತಿಮಿತಿ ಅನ್ನೋದು ಇರೋದಿಲ್ಲ. ಸೊ ಅವಾಗ ಏನಾಗುತ್ತೆ, ದೇಹದಲ್ಲಿ ಅದು ಎಲ್ಲ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದರಿಂದನೇ ಈ ಮೆಟಬಾಲಿಕ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವಿ, ರಕ್ತದೊತ್ತಡ ಇರ್ಬೋದು ಅಥವಾ ಮಧುಮೇಹ ಇರ್ಬೋದು ಅಥವಾ ಲಿಪಿಡ್ ಅಬ್ನಾರ್ಮಲಿಟೀಸ್ ಏನಿದೆ, ಸೊ ಇದೆಲ್ಲ ಕೂಡ ಕಾಣಿಸ್ಕೊಳುತ್ತೆ. ಸೊ ಮೇನ್ ಅಂದರೆ ನಾವು ಸಾಂಪ್ರದಾಯಿಕ ಅಡುಗೆಗಳನ್ನು ಮರಿತಾ ಇದ್ದೀವಿ.
ಮೇನ್ ಜಂಕ್ ಫುಡ್ಸ್, ರಿಫೈನ್ಡ್ ಫುಡ್ಸ್ ಅಂತ ಏನು ಹೇಳ್ತೀವಿ ನಾವು, ಉಪಯೋಗಿಸ್ತಿರೋ ಎಣ್ಣೆ, ಸೊ ಅದು ಕೂಡ ಸಾಕಷ್ಟು ಕಲಬೆರಕೆ ಆಗಿದೆ. ಆಮೇಲೆ ಹೇಳಬೇಕು ಅಂದರೆ ಈಗ ಈಸಿ ಅವೈಲಬಿಲಿಟಿ ಆಫ್ ಹೈ ಕ್ಯಾಲೋರಿ, ಹೈ ಫುಡ್ಸ್ ರಿಚ್ ಇನ್ ಹೈ ಫ್ಯಾಟ್, ಸಾಲ್ಟ್ ಆ್ಯಂಡ್ ಶುಗರ್ ಅಂತ ಹೇಳ್ತೀವಿ. ಅಂದರೆ ಈಗ ಫ್ಯಾಟ್ ಕಂಟೆಂಟ್ ಇರೋ ಫುಡ್ ಜಾಸ್ತಿ, ಸಕ್ಕರೆ ಪ್ರಮಾಣ ಇರೋ ಜಾಸ್ತಿ ಫುಡ್ ಈಸಿಯಾಗಿ ಎಲ್ಲರಿಗೂ ಸಿಗ್ತಾ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ. ಮತ್ತೆ ಕೂಲ್ ಡ್ರಿಂಕ್ಸ್ ಇಂದಲೂ ಕೂಡ ಮಧುಮೇಹ ಬರುತ್ತಾ ಅಥವಾ ಹೇಗೆ? ಅಂದರೆ ತುಂಬ ಲಾಂಗ್ ರನ್ನಲ್ಲಿ ಇದರ ಸೇವನೆ ಹೆಚ್ಚಾದಾಗ ಏನಾಗುತ್ತೆ, ಬಾಡಿಯಲ್ಲಿ ಫ್ಯಾಟ್ ಶೇಖರಣೆ ಆಗುತ್ತೆ. ಸೊ ದೇಹದಲ್ಲಿ ಬೊಜ್ಜು ಶೇಖರಣೆ ಆದಾಗ, ಅಂದರೆ ನಮಗೆ ಸೊಂಟದ ಸುತ್ತಳತೆ ಅಂತ ಒಂದು ಏನು ಹೇಳ್ತೀವಿ, ಮತ್ತು BMI ಅಂತ ಒಂದು ಫ್ಯಾಕ್ಟರ್ ಇರುತ್ತೆ. ಮಗುವಿನ ಎತ್ತರಕ್ಕೆ ಅದು ಮತ್ತು ವಯಸ್ಸಿಗೆ ಅದರ ತೂಕ ಸರಿಯಾಗಿದೆನಾ ಅಂತ ಚೆಕ್ ಮಾಡೋಕ್ಕೆ ನಾವು BMI ಅಂತ ಒಂದು ಇಂಡೆಕ್ಸ್ ಯೂಸ್ ಮಾಡ್ತೀವಿ. ಅದನ್ನು ಈ ನಮ್ಮ ಇಂಡಿಯಾದ ಪಾಪ್ಯುಲೇಷನ್ಗೆ ಮತ್ತು ಏಷ್ಯಾದ ಪಾಪ್ಯುಲೇಷನ್ಗೆ, ಯುರೋಪ್ ಮತ್ತು ಅಮೆರಿಕಾದವ್ರಿಗೆ ಕಂಪೇರ್ ಮಾಡಿದ್ರೆ ಅದನ್ನು ನಾವು ಕಡಿಮೆ ಲೆವೆಲಲ್ಲಿದೆ. ನಮಗೆ 23ಗಿನ ಜಾಸ್ತಿ ಇದ್ದರೆ ಓವರ್ ವೇಟ್ ಅಂತ ಹೇಳ್ತೀವಿ, 27ಗಿನ ಜಾಸ್ತಿ ಇದ್ದರೆ ಒಬೆಸಿಟಿ ಅಂತ ಹೇಳ್ತೀವಿ. ಆದರೆ ಯುರೋಪ್ ದೇಶದಲ್ಲಿ 30ಗಿನ ಮೇಲೆ ಇದ್ದರೆ ಒಬೆಸಿಟಿ ಅಂತ ಹೇಳ್ತೀವಿ. ಯಾಕೆಂದರೆ ನಮಗೆ ಜೆನೆಟಿಕಲಿ ವಿ ಆರ್ ಪ್ರಿಡಿಸ್ಪೋಸ್ಡ್ ಫಾರ್ ಆಲ್ ದಿಸ್ ಕಾರ್ಡಿಯೋಮೆಟಬಾಲಿಕ್ ರಿಸ್ಕ್ ಫ್ಯಾಕ್ಟರ್ಸ್. ಸೊ ಅದೊಂದು. ಮತ್ತು ಸೊಂಟದ ಸುತ್ತಳತೆ, ಈ ವಿಸರಲ್ ಫ್ಯಾಟ್ ಏನು ಡೆಪಾಸಿಟ್ ಆಗುತ್ತೆ, ಹೊಟ್ಟೆ ಸುತ್ತ ಏನು ಬೊಜ್ಜು ಶೇಖರಣೆ ಆಗುತ್ತಲ್ಲ, ಅದು ತುಂಬ ಡೇಂಜರಸ್, ತುಂಬ ರಿಸ್ಕ್ ಮಾಡುವಂಥದ್ದು ಬೊಜ್ಜು, ಅದು ವಿಸರಲ್ ಫ್ಯಾಟ್ ಡೆಪಾಸಿಷನ್. ಸೊ ಇದು ಏನಾಗುತ್ತೆ, ಕ್ರಮೇಣ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಒಂದು ಅದನ್ನು ಸೃಷ್ಟಿ ಮಾಡುತ್ತೆ. ಅಂದರೆ ಈಗ ಮಧುಮೇಹ ಅಂದರೆ ಈ ಬೊಜ್ಜುತನದಲ್ಲಿ ನಾವು ಕಾಣುವಂಥದ್ದು ಟೈಪ್ 2 ಡಯಾಬಿಟಿಸ್. ಟೈಪ್ 1 ಡಯಾಬಿಟಿಸ್ ಅಂದರೆ ಅದು ಮಕ್ಕಳಲ್ಲಿ ಇನ್ಸುಲಿನ್ ಕಡಿಮೆ ಆಗುವಂಥ ಕಂಡೀಷನ್ನು. ಈ ಬೊಜ್ಜುತನದಿಂದ ಬರುವಂಥದ್ದು ಟೈಪ್ 2 ಡಯಾಬಿಟಿಸ್. ಸೊ ಅಲ್ಲೇನಾಗುತ್ತೆ, ದೇಹದಲ್ಲಿ ಇನ್ಸುಲಿನ್ ತುಂಬಾ ಜಾಸ್ತಿ ಇರುತ್ತೆ, ಬಟ್ ಕೆಲಸ ಮಾಡ್ತಾ ಇರೋಲ್ಲ. ಸೊ ಈ ಕಂಡೀಷನಿಂದ ಲಾಂಗ್ ರನ್ನಲ್ಲಿ ಬೊಜ್ಜುತನದಿಂದ ಮಧುಮೇಹ ಬರುತ್ತೆ, ರಕ್ತದೊತ್ತಡ ಬರ್ಬೋದು, ಲಿಪಿಡ್ ಅಬ್ನಾರ್ಮಲಿಟೀಸ್ ಬರ್ಬೋದು. ಇದನ್ನು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀವಿ. ಸೊ ಈ ಸ್ಥೂಲಕಾಯರ ಮಕ್ಕಳಲ್ಲಿ 46% ಮಕ್ಕಳಲ್ಲಿ ಈ ಮೆಟಬಾಲಿಕ್ ಸಿಂಡ್ರೋಮ್ ಇರುತ್ತೆ. ಈ 4ರಲ್ಲಿ 2 ಅಬ್ನಾರ್ಮಲಿಟೀಸ್ ಅಂತೂ ಇದ್ದರೆ ಇದನ್ನು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ 40% 46% ಮಕ್ಕಳಲ್ಲಿ ಇದನ್ನು ನಾವು ಕಾಣ್ತೀವಿ. ಮೇಡಮ್, ಆಗಲೇ ಒಂದು ಮಾತು ಹೇಳಿದ್ರಿ, ಅಂದರೆ ತಾಯಿಯಂದ್ರು ಫೀಡಿಂಗ್ ಮಾಡಲಿಲ್ಲ ಅಂದರೆ ಮಕ್ಕಳಿಗೆ ಅದು ಕೂಡ ಸಮಸ್ಯೆ ಆಗುತ್ತೆ ಅಂತ. ಅಂದರೆ ಏನೇನು ಸಮಸ್ಯೆ ತಂದುಬಿಡುತ್ತೆ ಅಂತ ಹೇಳಿ, ಯಾವ ರೀತಿಯಾಗಿರುತ್ತೆ? ಎದೆ ಹಾಲು ಶ್ರೇಷ್ಠವಾದದ್ದು, ಅದ್ರ ಬಗ್ಗೆ 2 ಮಾತಿಲ್ಲ. ಸೊ ಅದು ಪ್ರತಿಯೊಂದು ಮಗುಗೆ ಅಮೃತ ಅದು. ಸೊ ಈಗೇನಾಗ್ತಾ ಇದೆ, ಯಾರಿಗೂ ಕೂಡ ತಾಳ್ಮೆ ಇಲ್ಲ. ಮಗು ಬೇಗ ದಪ್ಪ ಆಗಬೇಕು. ಯಾಕಂದರೆ ಈಗ ಮಾಧ್ಯಮದಲ್ಲೆಲ್ಲ ನೋಡ್ತಾ ಇರ್ತೀವಿ ನಾವು, ಗುಂಡುಗಿರೋ ಮಗುನೇ ಹೆಲ್ತಿ ಮಗು. ಸೊ ಫ್ಯಾಟ್ ಈಸ್ ಈಕ್ವಲ್ ಟು ಹೆಲ್ತ್ ಅಂತ. ಸೊ ಆದರೆ ಆ ಥರ ಅಲ್ಲ. ಸೊ ಏನಾಗುತ್ತೆ ಅಂದರೆ ಅದು ಕೊಬ್ಬಿನಂಶ ಅಪಾಯಕಾರಿ, ಅದು ಹೆಲ್ತಿ ಅಲ್ಲ. ಸೊ ಎಲ್ಲ ತಂದೆ ತಾಯಿಗಳು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಮಗು ಗುಂಡುಗಿರಬೇಕು ಅಂತ ಮಾಧ್ಯಮದಲ್ಲಿ ನೋಡಿರ್ತಾರೆ ಅವರು. ಸೊ ಆಗ ಏನಾಗುತ್ತೆ, ನಾವು ಯಾರೋ ಮನೇಲಿದ್ದವರು ನೋಡು ಆ ಥರ ಸೊರ್ಗೋಗಿದೆ ಮಗು, ನೀನು ಹಾಲು ಸರಿ ಕುಡಿಸ್ತಾ ಇಲ್ಲ, ಆ ಥರ ಎಲ್ಲ ಹೇಳಿದಾಗ ಅದು ಪರಿಣಾಮ ಆಗುತ್ತೆ. ಸೊ ಮೋಸ್ಟ್ಲಿ ನನಗೆ ಎದೆ ಹಾಲು ಕಡಿಮೆ ಇರ್ಬೋದು ಅಂತ ಒಂದು ತಾಯಿಗೆ ಅನ್ಸ್ಲಿಕ್ಕೆ ಶುರು ಆದಾಗ ಅವರು ಮೇಲೆ ಹಾಲನ್ನು ಶುರು ಮಾಡ್ತಾರೆ, ಬಾಟಲ್ ಫೀಡಿಂಗ್ ಶುರು ಮಾಡ್ತಾರೆ. ಸೊ ಈಗ ಏನಾಗುತ್ತೆ, ಎದೆ ಹಾಲು ಕುಡಿತಾ ಇರಬೇಕಾದ್ರೆ ಮಗುಗೆ ಗೊತ್ತಾಗುತ್ತೆ, ಅದು ಕೆಲಸ ಮಾಡ್ತಾ ಇರುತ್ತೆ. ಸೊ ಮಗುಗೆ ಗೊತ್ತಾಗುತ್ತೆ ಯಾವ ಪಾಯಿಂಟಲ್ಲಿ ನಿಲ್ಲಿಸ್ಬೇಕು ಅಂತ. ಆದರೆ ಸುಮ್ಮನೆ ಬಾಟ್ಲ್ ಹಿಟ್ಬಿಟ್ರೆ ಆ ಮಗುಗೆ ಯಾವಾಗ ನಿಲ್ಲಿಸ್ಬೇಕು ಅಂತ ಗೊತ್ತಾಗೋದಿಲ್ಲ. ಅಂದರೆ ಗೊತ್ತಾದ್ರೂ ಸ್ವಲ್ಪ ಆಟ ಮಾಡಿದ್ರೂ ತಾಯಿ ಏನು ಅಂದ್ಕೊಡ್ತಾಳೆ, ಸುಮ್ಮನೆ ಆಡ್ತಾ ಇದೆ ಬಿಡು ಅಂತೇಳಿ ಸುಮ್ಮನೆ ಬಾಟ್ಲ್ ಇಟ್ಟೇ ಇರ್ತಾಳೆ. ಸೊ ಇದು ಲಾಂಗ್ ರನ್ನಲ್ಲಿ ತುಂಬ ಸ್ಟಡೀಸ್ ಏನು ತೋರಿಸಿದೆ ಅಂದರೆ, ಇದು ಈ ಥರ ಬಾಟಲ್ ಫೀಡಿಂಗ್ ಇರೋ ಮಕ್ಕಳಲ್ಲಿ ಟೈಪ್ 2 ಡಯಾಬಿಟಿಸ್ ಹೆಚ್ಚಾಗುತ್ತೆ. ಒಬೆಸಿಟಿ ಪ್ರಮಾಣನೂ ಕೂಡ 10% 15% ಮಿನಿಮಮ್ ಜಾಸ್ತಿ ಇದೆ ನಾರ್ಮಲ್ ಹೆಲ್ತಿ ಬ್ರೆಸ್ಟ್ ಫೆಡ್ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಅಂತ ಇದೆ. ಅಂದರೆ ಇತ್ತೀಚೆಗೆ ಹೆಣ್ಮಕ್ಳು ಅಂದರೆ ಫೀಡಿಂಗ್ ಮಾಡಿದ್ರೆ ಎಲ್ಲಿ ನಮ್ಮ ಅಂದರೆ ಬ್ಯೂಟಿ ಏನೋ ಕಡಿಮೆ ಆಗುತ್ತೆ ಅನ್ನೋದೊಂದು ಒಂದು ಥಾಟಿಂದನೋ ಅಥವಾ ಬೇರೆ ಥಾಟಿಂದ ತುಂಬ ಜನ ಅದನ್ನು ನೆಗ್ಲಿಜೆನ್ಸಿ ಮಾಡ್ತಾರೆ. ಬಹುಶಃ ನೆಗ್ಲಿಜೆನ್ಸಿನ ಮಕ್ಕಳಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನಿಸುತ್ತೆ. ಎದೆ ಹಾಲು ಕುಡಿಸೋದು ಎಲ್ಲರಿಗೂ ಆ್ಯಕ್ಚುಲಿ ಉತ್ತಮ. ಸೊ ಬಾಡಿ ಶೇಪ್ ಏನಿರುತ್ತೆ ಅದು ನಾರ್ಮಲ್ ಆಗುತ್ತೆ. ಈಸ್ಟ್ರೋಜನ್ ಅಂಶದ್ದು ಏನು ಎಕ್ಸ್ಪೋಜರ್ ಇರುತ್ತೆ ಅದು ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಯುಟ್ರೈನ್ ಕ್ಯಾನ್ಸರ್ನ ರಿಸ್ಕ್ನ ಕಡಿಮೆ ಮಾಡುತ್ತೆ. ಇನ್ಫ್ಯಾಕ್ಟ್ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ಬೇಗ ಯುಟ್ರಸ್ ಎಲ್ಲ ನಾರ್ಮಲ್ ಸ್ಟೇಟಸ್ಗೆ ಬರುತ್ತೆ, ದೇಹದ ಸ್ಟ್ರಕ್ಚರ್ ಕೂಡ ನಾರ್ಮಲ್ ಶೇಪಿಗೆ ಬೇಗ ಬರುತ್ತೆ.